ಹೆಚ್ಚಾಗ್ತಾ ಹೋಗುತ್ತೆ. ಅದರ ನಂತರ ಏನಾಗುತ್ತೆ, ಮಣ್ಣಲ್ಲಿ ಈ ಒಂದು ಉಸಿರಾಡುವಿಕೆಗೆ ಪ್ರಮಾಣವೂ ಹೆಚ್ಚಾಗುತ್ತೆ. ಮೊದಲನೇ ಬೆಳೆಗೆ ಬಿತ್ತನೆ ಮಾಡಿಕೊಂಡು ಇವುಗಳು ಹೂವಿನ ಹಂತದಲ್ಲಿದ್ದಾಗ ಭೂಮಿಗೆ ಸೇರಿಸೋದ್ರಿಂದ ನಮಗೆ ಮುಂದಿನ ಬೆಳೆಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಈ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಏನಿದೆ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು ಮತ್ತು ಹೆಚ್ಚಿನ ಇಳುವರಿಯನ್ನು ತಗೋಬೋದು. ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡಲು ಫಲವತ್ತಾದ ಭೂಮಿ, ಉತ್ತಮ ಗುಣಮಟ್ಟದ ಬೀಜ ಮತ್ತು ಸೂಕ್ತ ನೀರು, ಗೊಬ್ಬರದ ನಿರ್ವಹಣೆ ಹಾಗೂ ವೈಜ್ಞಾನಿಕ ಬೇಸಾಯ ಕ್ರಮಗಳು ಅತ್ಯವಶ್ಯ. ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಲು ಕೇವಲ ಸಾವಯವ ಗೊಬ್ಬರದ ಮೇಲೆ ಅವಲಂಬಿತರಾಗಿರದೆ ಸುಲಭವಾಗಿ ದೊರೆಯುವ ಕೆರೆಗೋಡನ್ನು ಬಳಸುವುದು ಸೂಕ್ತ. ಆದರೆ ಸೂಕ್ತ ಅವಧಿಗೆ ಸೂಕ್ತ ಪ್ರಮಾಣದಲ್ಲಿ ಕೆರೆಗೋಡು ಬಳಸಬೇಕಾದುದು ಮಹತ್ವದ ಅಂಶ. ಇವತ್ತಿನ ಒಂದು ಕೃಷಿಯಲ್ಲಿ ಕೆರೆಗೋಡು ಮಣ್ಣಿನ ಬಳಕೆ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಮಾಹಿತಿಯನ್ನು ರೈತರಿಗೆ ಒಂದು ತಲುಪಿಸಬೇಕಾಗಿದೆ. ಏಕೆಂದರೆ ಈ ಒಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಕೆರೆಗಳು ರೈತರ ಕೃಷಿ ಬದುಕಿಗೆ ಜೀವನಾಡಿಯಾಗಿದ್ದು, ಅದಕ್ಕಿಂತ ಮುಖ್ಯವಾಗಿ ರೈತರು ಈ ಕೆರೆಗೋಡನ್ನು ಮಣ್ಣಿಗೆ ತಮ್ಮ ಜಮೀನುಗಳಿಗೆ ಹಾಕುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಬಹುಮುಖ್ಯವಾದ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಮುಖ್ಯವಾಗಿ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಅಥವಾ ಮರಳು ಮಣ್ಣುಗಳಲ್ಲಿ ಈ ಜೇಡಿನಂಶ ಸಾಕಷ್ಟು ಕಡಿಮೆ ಇರುವುದರಿಂದ ಅಂಥ ಭೂಮಿಗಳಲ್ಲಿ ರೈತರು ಈ ಕೆರೆಗೋಡನ್ನು ಹಾಕುವುದರಿಂದ ಮಣ್ಣಿನಲ್ಲಿ ಭೌತಿಕ ಗುಣಗಳು ಅಭಿವೃದ್ಧಿಯಾಗಿ ಜೇಡಿನ ಅಂಶ ಹೆಚ್ಚಾಗುವುದರಿಂದ, ಅಂದರೆ ಶೇಕಡ 20% ಜೇಡಿ ಅಂಶ ಆದಲ್ಲಿ ಅಂಥ ಮಣ್ಣು ತನ್ನ ತೇವಾಂಶವನ್ನು ಬಹುದಿನಗಳ ಕಾಲ ಹಿಡಿದಿಟ್ಟುಕೊಳ್ಳಲು ಬಹಳ ಉಪಯೋಗ ಆಗುತ್ತೆ. ಅಷ್ಟೇ ಅಲ್ಲ, ಮಣ್ಣಿನ ಭೌತಿಕ ಗುಣಗಳಾದ ಮಣ್ಣು ಉಸಿರಾಡುವಿಕೆ ಪ್ರಮಾಣ ಮತ್ತು ಮಣ್ಣಿನಲ್ಲಿ ಬೇರುಗಳು ಸರಾಗವಾಗಿ ಭೂಮಿಗೆ ಪಸರಿಸಿರತಕ್ಕಂಥ ಒಂದು ಪದ್ಧತಿ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿರ್ತಕ್ಕಂಥ ಒಂದು ಫಲವತ್ತತೆ, ಭೌತಿಕ ಫಲವತ್ತತೆ ಮತ್ತು ಈ ರಾಸಾಯನಿಕ ಫಲವತ್ತತೆ ಹಾಗೂ ಜೈವಿಕ ಫಲವತ್ತತೆ ಕೂಡ ಈ ಕೆರೆಗೋಡನ್ನು ಹಾಕೋದ್ರಿಂದ ಅಭಿವೃದ್ಧಿ ಆಗುತ್ತದೆ ಎಂದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಪ್ರತಿ ಎಕರೆಗೆ ರೈತರು 10 ರಿಂದ 15 ಟನ್ಗಳಷ್ಟು ಈ ಕೆರೆಗೋಡನ್ನು ಹಾಕಬೇಕು. ಈ ಪ್ರಮಾಣದಲ್ಲಿ ಹಾಕುವುದರಿಂದ ತೆಳುವಾಗಿ ಭೂಮಿಯ ಮೇಲ್ಪದರದಲ್ಲಿ ಹಾಕಬೇಕು. ಆಮೇಲೆ ನಂತರ ಅದನ್ನು ಉಳುಮೆ ಮೂಲಕ ಮಣ್ಣಿಗೆ ಸಂಪೂರ್ಣವಾಗಿ ಸೇರಿಸಬೇಕಾಗಿರ್ತಕ್ಕಂಥದ್ದು. ಈ ರೀತಿ ನಾವು ಮಾಡೋದ್ರಿಂದ ಮಾತ್ರ ಆ ಕೆರೆಗೋಡು ಬಹಳ ಸಮರ್ಪಕವಾಗಿ ಬಳಕೆಯಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. ಹೆಚ್ಚು ಕೆರೆಗೋಡನ್ನು ಹಾಕುವುದರಿಂದ ಮಣ್ಣಿನ ಮೇಲ್ಪದರಲ್ಲಿ ದಟ್ಟವಾಗಿ ನಾವು ಹಾಕೋದ್ರಿಂದ ಆ ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅಲ್ಲಿ ಬೇರುಗಳು ಸರಾಗವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಮತ್ತು ಆ ಬೇರುಗಳು ಉಸಿರನ್ನು ಕಟ್ಟಿ ಸಾಯ್ತಕ್ಕಂಥದ್ದು ಪ್ರಮಾಣ ಕೂಡ ಅಲ್ಲಿ ಎಲ್ಲ ಕಡೆಯೂ ಕಂಡು ಬರ್ತಾ ಇದೆ. ಉದಾಹರಣೆಗೆ ಶುಂಠಿ ಬೆಳೆಗಳಲ್ಲಿ ಹೆಚ್ಚಾಗಿ ಗೋಡನ್ನು ಬಳಕೆ ಮಾಡಿ ಅನೇಕ ರೈತರು ಇವತ್ತು ಶುಂಠಿ ಬೆಳೆಯನ್ನು ಕೂಡ ಕಳ್ಕೊಂಡು ಇರತಕ್ಕಂಥದ್ದು ಕೂಡ ನಿದರ್ಶನಗಳು ಕೂಡ ಇವೆ. ಈ ಒಂದು ದೃಷ್ಟಿಯಲ್ಲಿ ಅದೇ ರೀತಿಯಾಗಿ ತೆಂಗಿನ ತೋಟದಲ್ಲಿ ಕೂಡ ನಾವು ನಿಗದಿತ ಪ್ರಮಾಣಕ್ಕಿಂತ, ಅಂದರೆ ಎಕರೆಗೆ 10 ರಿಂದ 15 ಟನ್ಗಿಂತ ಹೆಚ್ಚಾಗಿ ನಾವು ಈ ಗೋಡನ್ನು ಬಳಕೆ ಮಾಡಿದ್ದಲ್ಲಿ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಕೂಡ ತಮ್ಮ ಒಂದು ಪೋಷಕಾಂಶ ಹೀರುವ ಸಾಮರ್ಥ್ಯ, ಬೇರುಗಳಲ್ಲಿ ಗಾಳಿಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಮಾಣ, ಉಸಿರಾಡ್ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗಿ ಗರಿಗಳು ಕೂಡ ಉದುರ್ತಕ್ಕಂಥದ್ದು ಮತ್ತು ಹೂವು ಕೂಡ ಉದುರ್ತಕ್ಕಂಥದ್ದು, ಕಾಯಿಗಳು ಕೂಡ ಗಿಡದಿಂದ ಉದುರ್ತಕ್ಕಂಥದ್ದು ಪ್ರಮಾಣ ಹೆಚ್ಚಾಗಿ ಕಂಡು ನಷ್ಟವನ್ನು ಹೊಂದಿರತಕ್ಕಂಥದ್ದ ಒಂದು ಉದಾಹರಣೆಗಳು ಕೂಡ ನಮ್ಮ ರೈತರ ಜಮೀನಿನಲ್ಲಿ ನಮಗೆ ಕಂಡು ಬಂದಿದೆ. ಈ ಒಂದು ಕೆರೆಗೋಡನ್ನು ಪ್ರತಿ 5 ವರ್ಷಕ್ಕೆ ಒಂದು ಸರಿ ಹಾಕಿದರೆ ಮಾತ್ರ ಅದು ಸಾಕಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದರೆ 5 ವರ್ಷಗಳವರೆಗೆ ಯಾವುದೇ ಒಂದು ಭೌತಿಕ ಒಂದು ಗುಣಗಳನ್ನು ಬದಲಾವಣೆ ಆಗ್ತಕ್ಕಂಥದ್ದು ಸಾಧ್ಯತೆ 5 ವರ್ಷಗಳವರೆಗೆ ಬಹಳ ಕಡಿಮೆ. 5 ವರ್ಷ ನಂತರ ಒಂದು ಭೌತಿಕ ಬದಲಾವಣೆಗಳು ಆಗ್ತಕ್ಕಂಥದ್ದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಕೆರೆಗೋಡು ಮಣ್ಣು ಪರೀಕ್ಷಿಸಿ ಅದರಲ್ಲಿ ಲವಣಾಂಶ ಹೆಚ್ಚಾಗಿದ್ದಲ್ಲಿ ಅದರ ಬಳಕೆ ಸೂಕ್ತವಲ್ಲ.
ಯಾವ ಒಂದು ಕೆರೆಗೋಡಿನಲ್ಲಿ ಉಪ್ಪಿನಾಂಶ ಜಾಸ್ತಿ ಇತ್ತು ಅಂದರೆ ಉದಾಹರಣೆಗೆ 4 ಡೆಸಿಸೈಮನ್ಸ್ ಪರ್ ಮೀಟರ್ ಅಂತ ಹೇಳ್ತೀವಿ, ಅಂತ ಲವಣಾಂಶ ಜಾಸ್ತಿ ಇದ್ದಲ್ಲಿ ಆ ಒಂದು ಗೋಡನ್ನು ನಾವು ಬಳಕೆ ಮಾಡೋಕ್ಕೆ ಸೂಕ್ತವಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಆದರೆ ಕೆಲವೊಂದು ಮಣ್ಣುಗಳಲ್ಲಿ ಈ ಲವಣಾಂಶ ಕಡಿಮೆ ಇದ್ದಾಗ ಅಂಥ ಮಣ್ಣನ್ನು ನಾವು ಕೆರೆಗೋಡನ್ನು ನಾವು ಜಮೀನಿಗೆ ಉಪಯೋಗ ಮಾಡಬಹುದು. ಯಾವ ಮಣ್ಣಿನಲ್ಲಿ ಲವಣಾಂಶ ಜಾಸ್ತಿ ಇರುತ್ತೋ ಅಂಥ ಒಂದು ಮಣ್ಣನ್ನು ನಾವು ಕೆರೆಗೋಡನ್ನು ನಾವು ಭೂಮಿಗೆ ಹಾಕಿದಾಗ ಮತ್ತೆ ನಮ್ಮ ಭೂಮಿಯಲ್ಲಿ ಲವಣಾಂಶ ಜಾಸ್ತಿಯಾಗಿ ಆ ಬೆಳೆಗಳ ಬೆಳವಣಿಗೆಗೆ ಸಾಕಷ್ಟು ಅಲ್ಲಿ ತೊಂದರೆ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಬೆಳೆಗಳು ಕೂಡ ನಾವು ನಷ್ಟವನ್ನು ಕೂಡ ಅನುಭವಿಸ್ತಕ್ಕಂಥ ಒಂದು ಉದಾಹರಣೆ ಕೂಡ ನಮಗೆ ತಿಳಿದು ಬಂದಿದೆ ಅಂತಕ್ಕಂಥದ್ದು. ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಈ ಕೆರೆಯಲ್ಲಿರ್ತಕ್ಕಂಥ ಕೆನೆ ಅಂತ ಹೇಳ್ತೀವಿ, ಕೆನೆ ಮಣ್ಣು ಅಂತಕ್ಕಂಥದ್ದು. ಅಂದರೆ ಆ ಮೇಲ್ಪದರ ಭೂಮಿಯ ಕೆರೆಯ ಮಣ್ಣಿನ ಮೇಲ್ಪದರ ಇರತಕ್ಕಂಥ ಒಂದು ಕೆರೆಗೋಡು ಬಹಳ ಉತ್ತಮವಾಗಿರುತ್ತದೆ ಮತ್ತು ಎಲ್ಲ ಪೋಷಕಾಂಶಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಉತ್ತಮವಾದ ಕೆರೆಗೋಡಿನಲ್ಲಿ ಮರಳಿನಾಂಶ ಒಂದು 48%, ಶೇಕಡ 48% ಇರುತ್ತೆ. ಮತ್ತು ಒಂಡಿನ ಅಂಶ ಅಂತ ಹೇಳ್ತೀವಿ, ಅಂದರೆ ಸಿಲ್ಟ್ ಅಂಶ ಅಲ್ಲಿ ಒಂದು 25ರಿಂದ 28% ಇರುತ್ತೆ. ಅದೇ ರೀತಿಯಾಗಿ ಜೇಡಿನ ಅಂಶ ಒಂದು 15ರಿಂದ 20% ಭಾಗದಷ್ಟು ಜೇಡಿನ ಅಂಶ ಇರುತ್ತೆ. ಇಂಥ ಮಣ್ಣು ಭಾಳ ಸೂಕ್ತವಾಗಿರೋದ್ರಿಂದ ರೈತರು ಬಳಕೆ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ, ಇದು ಕನ್ನಡ ವಾಹಿನಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ, ಹೀರೋ ತರಾನೆ. ಹೇಳ್ದ್ಯಾ, ತುಂಬಾ ಶಕ್ತಿಶಾಲಿ ಅಂತೆ. ಬಲಿಷ್ಠತೆಯಲ್ಲಿ ಪ್ಲಸ್, ಇಡೀ ದೇಶಕ್ಕೆ ಇದು ಹೀರೋ. ಹೌದು, ದಣಿವೆ ಇಲ್ಲದೆ ನಡೀತಾನೆ ಇರುತ್ತೆ. ಮೈಲೇಜ್ ನಲ್ಲೂ ಪ್ಲಸ್. ಈಗ ಶಕ್ತಿ ಬಂದಾಯ್ತು. ಅರೆ ಶಕ್ತಿ, ನೀನ್ ಎಷ್ಟು ದೊಡ್ಡ ಮನುಷ್ಯನಾಗ್ಬಿಟ್ಟೆ. ಪ್ಲಸ್ ನ ಮ್ಯಾಜಿಕ್ ನೊಂದಿಗೆ ಎಲ್ಲವೂ ಸಾಧ್ಯ. ಅರ್ಪಿಸುತ್ತಿದ್ದೇವೆ MRF ಶಕ್ತಿ ಲೈಫ್ ಪ್ಲಸ್, ಪ್ಲಸ್ ನ ಜಾದು. ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू पोर्ट। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी
10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ನಿವೃತ್ತ ಕುಲಪತಿಗಳ ವೇದಿಕೆ ಇತ್ತೀಚೆಗೆ ವೇದಿಕೆಯ ಸಭಾಂಗಣದಲ್ಲಿ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿತು. ನಮ್ಮದು ಮುಖ್ಯ ಉದ್ದೇಶ ಏನು ಅಂತಂದರೆ ಉನ್ನತ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಸಮಾಜದಲ್ಲಿರ್ತಕ್ಕಂಥ ಇತರೆ ಸಮಸ್ಯೆಗಳು, ನಾನಾ ಸಮಸ್ಯೆಗಳು ಇರ್ತವೆ ನಮ್ಮ ಇದರಲ್ಲಿ, ಅವಕ್ಕೂ ಕೂಡ ನಾವು 4-6 ರೀತಿಯಲ್ಲಿ ಅದಕ್ಕೆ ಅಡ್ರೆಸ್ ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ಸೆಮಿನಾರ್ಗಳು ಮಾಡ್ತೀವಿ, ವರ್ಕ್ಶಾಪ್ಗಳು ಮಾಡ್ತೀವಿ, ಕಾನ್ಫರೆನ್ಸ್ಗಳು ಮಾಡ್ತೀವಿ, ತಿಂಗಳಿಗೆ ಒಂದು ಸಾರಿ ಒಂದು ಲೆಕ್ಚರ್ ಮಾಡಿಸ್ತಾ ಇರ್ತೀವಿ. ಈ ಥರ ನಮ್ಮ ಆ್ಯಕ್ಟಿವಿಟೀಸು ಭಾಳ ಸಕ್ಸಸ್ಫುಲ್ಲಾಗಿ ಕಳೆದ 9ನೇ ಸಂಸ್ಥಾಪನಾ ದಿನಾಚರಣೆ. ಈಗಾಗಲೇ ಒಂದಷ್ಟು ಶಿಫಾರಸುಗಳನ್ನು ಕಳಿಸಿದ್ದೀವಿ ಸರ್ಕಾರಕ್ಕೆ. ನಾವು ಕಳಿಸಿದ ಶಿಫಾರಸಲ್ಲಿ ಒಂದಷ್ಟು ಅಳವಡಿಸ್ಕೊಂಡಿದ್ದಾರೆ ಕೂಡ ಸರ್ಕಾರ. ಕುಣಿಗಲ್ ತಾಲೂಕು ಆಲ್ಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ರಾಧಾ ಗಂಗಾಧರ್ ಅವರು ತಮ್ಮ 3 ಎಕರೆ ಜಮೀನಿನಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಹಿಪ್ಪು ನೇರಳೆ ಬೆಳೆದು ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಉತ್ಪಾದನೆ ಮಾಡುತ್ತಿದ್ದಾರೆ. 8 ಅಡಿ 2 ಅಡಿ ಅಂತರದಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆಯುತ್ತಿದ್ದು, ಅದರ ಮಧ್ಯೆ ಅಲಸಂದೆ, ಹುರುಳಿಯಂತಹ ದ್ವಿದಳ ಧಾನ್ಯಗಳನ್ನು ಬೆಳೆದು ಕಟಾವು ಮಾಡಿ ಮಣ್ಣಿಗೆ ಸೇರಿಸುತ್ತಾರೆ. ಬೇಸಿಗೆಯಲ್ಲಿ ಹುಳು ಸಾಕಣೆ ಮನೆಯನ್ನು ತೆಂಗಿನ ಗರಿಗಳಿಂದ ಮುಚ್ಚಿಗೆ ಹಾಕಿ ಫಾಗರ್ಸ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಚಾಕಿ ಹಂತದಿಂದಲೇ ಹೆಚ್ಚು ಮುತುವರ್ಜಿ ವಹಿಸಿ ಸಾಕಣೆ ಮಾಡಿದಲ್ಲಿ ಉತ್ತಮ ಆದಾಯ ಗಳಿಸಿಕೊಳ್ಳಬಹುದು ಎನ್ನುವ ರಾಧಾ ಗಂಗಾಧರ್ ಅವರು ವರ್ಷಕ್ಕೆ ಗುಣಮಟ್ಟದ 10 ಬೆಳೆಗಳನ್ನು ತೆಗೆಯುತ್ತಿದ್ದಾರೆ. 8 ಅಡಿ 2 ಅಡಿ ಅಂತ ಇದೆ. ಅಲಸಂದೆ ಹಾಕ್ತೀವಿ, ಆಮೇಲೆ ಉಳ್ಳಿ ಚೆಲ್ತೀವಿ, ಆಮೇಲೆ ಉತ್ಮೇಲೆ ಒಳ್ಳೆ ಗೊಬ್ಬರ ಆಗಿ ಇಳುವರಿ ಚೆನ್ನಾಗಿ ಬರ್ತದೆ. ರೇಷ್ಮೆ ಕಡ್ಡಿ ಚೆನ್ನಾಗಿ ಆಗಿ ಹುಳ ಚೆನ್ನಾಗಿ ಬರ್ತವೆ. ನೀರಾವರಿ ಡ್ರಿಪ್ಪು, ಗುಣಿಯಲ್ಲಿ ತೇವಾಂಶ ಆರಲ್ಲ, ಯಾವಾಗಲೂ ಚೆನ್ನಾಗಿರ್ತದೆ. ಕುಣಿಗಲ್ಲಲ್ಲಿ ನಾವು ಚಾಕಿ ಮೊಟ್ಟೆ ತರ್ತೀವಿ. ಚಾಕಿ ಸಾಕ ಹಂತದಲ್ಲಿ ನಾವು ಚೆನ್ನಾಗಿ ನೋಡ್ಕೋಬೇಕು, ಇರಬಾರಿದಂಗೆ ಎಲ್ಲ ನೀರು ಹಾಕಿ ತೇವಾಂಶ ಮಾಡಿ ಇಳುವರಿ ಜ್ವರದಲ್ಲಿ ಇರಬಾರ್ದಂಗೆ ನೋಡ್ಕೊಂಡು ಆಮೇಲೆ ದೊಡ್ಡ ಡ್ರಿಪ್ಗೆ ಹಾಕಬೇಕು. ಹುಳು ಸಾಕಣೆ ಮನೆ 60 ಅಡಿ ಉದ್ದ, 24 ಅಡಿ ಅಗಲ ಇದೆ. ಬೆಳಗ್ಗೆ ಬಿಸಿಲತ್ತ ಟೈಮ್ ಕರೆಕ್ಟಾಗಿ 10 ಗಂಟೆ ಒಳಗಡೆ ತಂದ್ಬಿಟ್ಟು ಅದನ್ನ ಕಟ್ ಮಾಡಿ 12 ಗಂಟೆ 12:30 ಸೊಪ್ಪನ್ನು ಕೊಡ್ತೀವಿ. 3 ಜನಕ್ಕೆ ಸ್ಟ್ಯಾಂಡಲ್ಲಿ ಮಾಡ್ತೀವಿ. ಆಮೇಲೆ 3 ಜನಕ್ಕೆ ಎದ್ದ ಮೇಲೆ ಹಣ್ಣಾಗತಕ್ಕ ಡ್ರಿಪ್ಪಲ್ಲಿ ಇರ್ತವೆ ಸ್ಟ್ಯಾಂಡಲ್ಲಿ. ಹುಳು ಸಾಕಣೆ ಮನೆಯಲ್ಲಿ ತೇವಾಂಶ ಸರಿಯಾಗಿರೋಂಗೆ ನೋಡ್ಕೋಬೇಕು. ಆಮೇಲೆ ಸೋಂಕು ನಿವಾರಕ ಇಲ್ದಂಗೆ ಸುಣ್ಣದ ಪುಡಿ ಹಾಕಬೇಕು. ಬೇಸಿಗೆಯಲ್ಲಿ ಒಂದು ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ಹಾಕಬೇಕು. ಮಳೆಗಾಲದಲ್ಲಿ ಡೈಲಿ ಸುಣ್ಣ ಹಾಕಬೇಕು. ಅದಕ್ಕೆ ಸೋಂಕು ನಿವಾರಣೆಗೆ ಇದಾಯ್ತದೆ. ಚಂದ್ರಿಕೆಗೆ ತೆಳ್ಳಗೆ ಹುಳ ಬಿಡ್ತೀವಿ, ಅದು ಗೂಡು ಒಂದೊಂದೇ ಬಿಡಿಯಾಗಿ ಕಟ್ಕೊಳ್ಳಿ ಅಂತ. ಆಮೇಲೆ ಹುಳ ಎಲ್ಲ ಹಣ್ಣಾದ್ಮೇಲೆ ಕಪ್ಪು ಗೂಡೆಲ್ಲ ತೆಗ್ದಾಕ್ಬಿಟ್ಟು ಆಮೇಲೆ ಗೂಡು ಎಬ್ಬಿಟ್ಟು ಬಿತ್ತನೆಗೆ ಹಾಕ್ತೀವಿ. 1 ವರ್ಷದಲ್ಲಿ ತಿಂಗ್ಳಿಗೆ ಒಂದ್ಸಲ ಬೆಳಿತೀವಿ. ಒಟ್ಟಿನಲ್ಲಿ ಒಂದು 10 ತಿಂಗಳಿಗೆ 12 ತಿಂಗಳಿಗೆ 10 ಬೆಳೆನಾದರೂ ಬೆಳಿತೀವಿ. ಕುಣಿಗಲ್ಗೆ ಮಾರಾಟ ಮಾಡ್ತೀವಿ. ಅದರಿಂದ ಒಳ್ಳೆಯ ಆದಾಯ ಅದು ನಮಗೆ. ನಮ್ಮ ಮನೆಯವರು, ನಮ್ಮ ಯಜಮಾನರು ಎಲ್ಲ ಮಾಡ್ತಾರೆ. ನಾವು ಸೊಪ್ಪು ಹಾಕೋದು, ಸೊಪ್ಪು ತಿತ್ಕೊಂಬರೋದು ಎಲ್ಲ ಅವ್ರ ಜೊತೆ ನಾವು ಸಹಾಯ ಮಾಡ್ತೀವಿ. ಎಲ್ಲರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೆಂಗಸರೆಲ್ಲ ಮಾಡ್ಬೋದು. ಆದಾಯ ಒಂದು ಬೆಳೆಗೆ 70,000 ಬರ್ಬೋದು ಮಿನಿಮಮ್ಮು, ರೈಟ್ ಇದ್ದಂಗೆ. ಖರ್ಚು ಕಳ್ದು ಮನೆ ಮಂದಿ ಎಲ್ಲ ಸಂತೋಷವಾಗಿದ್ವಿ. ನಮ್ಮ ಮಕ್ಕಳು, ನಾವು, ನಮ್ಮ ಮನೆಯವರು ಎಲ್ಲ ಚೆನ್ನಾಗಿದ್ವಿ, ಅಂತ ಏನಿಲ್ಲ.
ಮುಂಗಾರಿನಲ್ಲಿ ಜೋಳವನ್ನು ಬಿತ್ತನೆ ಮಾಡುವ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ. ಜೋಳದ ಬೆಳೆಯನ್ನು ಬಾಧಿಸುವ ಬುಡಕೊಳೆ ರೋಗ ಹಾಗೂ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಲು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ವಿರಿಡೆಯಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಆನಂತರ ಬಿತ್ತನೆ ಮಾಡಿ. ರಾಜ್ಯದ ದಕ್ಷಿಣ ಒಳನಾಡಿನ ಸುಮಾರು ಕಡೆ ಹಾಗೂ ಕರಾವಳಿಯ ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಚೆದುರಿದಂತೆ ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಮುನ್ಸೂಚನೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇರುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ. ಟಿ ನರಸೀಪುರದಲ್ಲಿ ಭತ್ತ 1,800 ರೂಪಾಯಿಗಳಿಂದ 2,000 ರೂಪಾಯಿಗಳು. ಮಾನ್ವಿಯಲ್ಲಿ ಹೊಸ ಸೋನಾ ಮಸೂರಿ 1,240 ರೂಪಾಯಿಗಳಿಂದ 1,600 ರೂಪಾಯಿಗಳು. ಹಾನಗಲ್ನಲ್ಲಿ ಭತ್ತ 1,830 ರೂಪಾಯಿಗಳಿಂದ 2,175 ರೂಪಾಯಿಗಳು. ಮೆಕ್ಕೆಜೋಳ. ಕುಡಚಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,300 ರೂಪಾಯಿಗಳಿಂದ 1,500 ರೂಪಾಯಿಗಳು. ಹಾನಗಲ್ನಲ್ಲಿ ಸ್ಥಳೀಯ 1,400 ರೂಪಾಯಿಗಳಿಂದ 1,550 ರೂಪಾಯಿಗಳು. ಹೊನ್ನಾಳಿಯಲ್ಲಿ ಸ್ಥಳೀಯ 1,500 ರೂಪಾಯಿಗಳಿಂದ 1,680 ರೂಪಾಯಿಗಳು. ಟೊಮೆಟೊ. ಕೋಲಾರದಲ್ಲಿ 320 ರೂಪಾಯಿಗಳಿಂದ 1,167 ರೂಪಾಯಿಗಳು. ಚಿಂತಾಮಣಿಯಲ್ಲಿ 300 ರೂಪಾಯಿಗಳಿಂದ 866 ರೂಪಾಯಿಗಳು. ಮೈಸೂರಿನಲ್ಲಿ 700 ರೂಪಾಯಿಗಳಿಂದ 800 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕೋದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ. ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಕೃಷಿ ನಮ್ಮ ದೇಶದ ಪ್ರಧಾನ ಕಸುಬು. ಕೃಷಿಯಲ್ಲಿ ಗುಣಮಟ್ಟದ ಇಳುವರಿಯನ್ನ ಪಡೆಯಬೇಕಾದರೆ ಬೆಳೆಗೆ ಅಗತ್ಯವಾದ ನೀರು ಹಾಗೂ ಪೋಷಕಾಂಶಗಳನ್ನು ಪೂರೈಸಬೇಕು. ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಹೆಚ್ಚಿನ ಇಳುವರಿಗೆ ಒತ್ತು ಕೊಟ್ಟಿದ್ದರಿಂದ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದುದರ ಪರಿಣಾಮವಾಗಿ ಭೂಮಿಯ ಫಲವತ್ತತೆ ಕುಂಠಿತಗೊಂಡಿರುವುದಲ್ಲದೆ ಬೆಳೆಗಳ ಗುಣಮಟ್ಟ ಹಾಗೂ ಇಳುವರಿಯ ಮೇಲೆಯೂ ಇದರ ದುಷ್ಪರಿಣಾಮವನ್ನು ನಾವು ಗಮನಿಸಬಹುದಾಗಿದೆ. ಇದನ್ನ ಮನಗಂಡ ರೈತ ಬಾಂಧವರು ಇತ್ತೀಚೆಗೆ ಸಾವಯವ ಕೃಷಿಯತ್ತ ಹೆಚ್ಚಿನ ಒಲವು ತೋರಿಸುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ಹಲವು ಬಗೆಯ ಸವಲತ್ತುಗಳನ್ನು ಒದಗಿಸುತ್ತಿವೆ. ಕೆಮಿಕಲ್ ಫಾರ್ಮಿಂಗ್, ರಾಸಾಯನಿಕ ಪದ್ಧತಿಯಿಂದ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ಬೆಳೆ ಇಳುವರಿ ಕಡಿಮೆ ಆಗ್ತಾ ಇದೆ, ಮತ್ತು ರೈತರಿಗೆ ಮಾರ್ಕೆಟಿಗೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತು ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಸಾವಯವ ಕೃಷಿ ಪದ್ಧತಿಯನ್ನು ರೈತರು ಅಳವಡಿಸ್ಕೊಳ್ಳೋದ್ರಿಂದ ಅವರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೊಬೋದು, ಬೆಳೆ ಇಳುವರಿನ ಕಾಪಾಡ್ಕೊಬೋದು, ಕೀಟ ಬಾಧೆಗಳನ್ನ ಬೆಳೆಗಳಿಗೆ ನಾವು ಬರುವಂಥದ್ದನ್ನು ತಡೆಗಟ್ಟಬೋದು, ಮತ್ತು ಮಾರ್ಕೆಟಿಂಗಲ್ಲಿ ಒಳ್ಳೆ ಡಿಮ್ಯಾಂಡ್ ಇರೋದ್ರಿಂದ ಅವರು ಒಳ್ಳೆ ಲಾಭವನ್ನು ಕೂಡ ಅವರು ಪಡ್ಕೊಬೋದು ಸಾವಯವ ಕೃಷಿ ಮಾಡೋದ್ರಿಂದ. ಸಾವಯವ ಕೃಷಿಯಲ್ಲಿ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಳ್ಳಲಾಗುತ್ತಿದೆ.
ರೈತರು ತಮ್ಮ ಹೊಲದಲ್ಲಿ ದೊರಕುವ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಸೂಕ್ತವಾದ ರೀತಿಯಲ್ಲಿ ಕಳೆಯಿಸುವುದರ ಮೂಲಕ ಸುಲಭವಾದ ರೀತಿಯಲ್ಲಿ ಅಗತ್ಯ ಸಾವಯವ ಗೊಬ್ಬರವನ್ನು ತಯಾರಿಸಿಕೊಳ್ಳಬಹುದಾಗಿದೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನು ಮೊದಲು ನಾವು ಜೀವವಿರೋ ಅಂಥ ವಸ್ತುನ ನಾವು ತಿಳ್ಕೊಬೇಕು, ಅದನ್ನು ಫಲವತ್ತತೆಯನ್ನು ನಾವು ಕಾಪಾಡ್ಕೊಬೇಕು. ಹೆಚ್ಚಾಗಿ ನಾವು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ಕೊಬೋದು, ಎರೆಹುಳು ಗೊಬ್ಬರಗಳನ್ನು ಯೂಸ್ ಮಾಡ್ಕೊಬೋದು, ಬಯೋ ಫರ್ಟಿಲೈಸರ್ನ ಸೂಕ್ಷ್ಮ ಜೀವಿಗಳನ್ನು ನಾವು ಉಪಯೋಗಿಸ್ಕೊಂಡು ಸಾವಯವ ವ್ಯವಸಾಯನ ಮಾಡ್ಬೋದು. ಇತ್ತೀಚೆಗೆ ವಿಜ್ಞಾನಿಗಳು ರೈತರ ಹೊಲದಲ್ಲಿ ದೊರೆಯುವ ಪ್ರಾಣಿ ಹಾಗೂ ಕೃಷಿ ತ್ಯಾಜ್ಯಗಳನ್ನು ಸುಲಭವಾಗಿ ಕಳೆಯಿಸುವ ಸಲುವಾಗಿ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗ ನಮ್ಮ ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ವೇಸ್ಟ್ ಡಿಕಂಪೋಸರ್ ಟೆಕ್ನಾಲಜಿ ಅಂತ ಒಂದು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಒಂದು ಟೆಕ್ನಾಲಜಿಯಿಂದ ರೈತರು ತಾವೇ ಒಂದು ಸೂಕ್ಷ್ಮ ಜೀವಿಗಳನ್ನು ತಯಾರಿಸ್ಕೊಂಡು ಅವರು ಸಗಣಿ ಗೊಬ್ಬರನ ಪ್ರಿಪೇರ್ ಮಾಡ್ಕೊಬೋದು, ಬೀಜ ಉಪಚಾರನ ಮಾಡ್ಬೋದು, ಮತ್ತು ಕಾಯಿಲೆಯನ್ನು ತಡೆಗಟ್ಟಿದೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಾಯಿಲೆನೂ ಕೂಡ ತಡೆಗಟ್ಟಬೋದು. ಮತ್ತು ಭೂಮಿಯಲ್ಲಿ ಇರುವಂಥದ್ದು ಯಾವುದೇ ವ್ಯವಸಾಯದ ವೇಸ್ಟ್ ಪದಾರ್ಥಗಳನ್ನ ಡಿಕಂಪೋಸ್ ಮಾಡೋದಕ್ಕೆ ಆ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಬೋದು. ಈ ಟೆಕ್ನಾಲಜಿ ತುಂಬ ಸಿಂಪಲ್ ಆಗಿರುವಂಥ ಟೆಕ್ನಾಲಜಿ ಡೆವಲಪ್ ಮಾಡಿದೆ. ರೈತ ಬಾಂಧವರು 200 ಲೀಟರ್ ನೀರಿಗೆ 2 ಕೆಜಿ ಬೆಲ್ಲವನ್ನು ಬೆರೆಸಿ ಅದಕ್ಕೆ ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ಕರಗಿಸಬೇಕು. 1 ವಾರದ ನಂತರ ಈ ದ್ರಾವಣದಲ್ಲಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತವೆ. ತದನಂತರ ಈ ರೀತಿ ತಯಾರಿಸಿದ ಸೂಕ್ಷ್ಮಾಣುಜೀವಿಗಳ ದ್ರಾವಣವನ್ನು ಮತ್ತು ಸೆಗಣಿಯನ್ನ ಪದರು ಪದರಾಗಿ ಹಾಕಿ 1 ತಿಂಗಳು ಕಳೆಯಿಸುವುದರಿಂದ ಉತ್ಕೃಷ್ಟವಾದ ಕಾಂಪೋಸ್ಟ್ ಗೊಬ್ಬರವನ್ನು ಪಡೆಯಬಹುದಾಗಿದೆ. ಒಂದು ವೇಸ್ಟ್ ಡಿಕಂಪೋಸರ್ ಅಂದರೆ ಒಂದು ಬಾಟಲ್ಲು ನಮ್ಮ ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ಗಜಿಯಾಬಾದಿಂದ ಅವೈಲೇಬಲ್ ಇದೆ. ಈ ಬಾಟಲಲ್ಲಿ ಒಂದು ಫಂಗಲ್ ಸ್ಟ್ರೈನ್ ಇದೆ. ಆ ಫಂಗಲ್ ಸ್ಟ್ರೈನ್ನ ರೈತರೇ ತಾವೇ ಹೊಲದಲ್ಲಿ ತಾವೇ ಪ್ರಿಪೇರ್ ಮಾಡ್ಕೊಬೋದು. ಹೇಗೆ ಅಂದರೆ 200 ಲೀಟ್ರು ನೀರನ್ನ ತೊಗೊಂಡು ಅದಕ್ಕೆ 2 ಕೆಜಿ ಬೆಲ್ಲನ ಹಾಕಿ ಚೆನ್ನಾಗಿ ಕರಗಿಸಿ ಈ ಒಂದು ಬಾಟಲಿರುವಂಥ ಸೂಕ್ಷ್ಮ ಜೀವಿಗಳನ್ನ ಅದನ್ನು ನೀರೊಳಗಡೆ ಹಾಕಿ ಅದನ್ನು ಒಂದು ಮರದ ಕಡ್ಡಿಗೆ ತೊಗೊಂಡು ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಅದನ್ನು ತಿರುಗಿಸ್ಬೇಕು. ತಿರುಗಿಸೋದ್ರಿಂದ ಏನಾಗ್ತದೆ ಅಂದರೆ ಒಂದು ವಾರದಲ್ಲಿ ಒಂದು ಸೂಕ್ಷ್ಮ ಜೀವಿ ಅದು ಮಲ್ಟಿಪ್ಲೈ ಆಗಿ ರೆಡಿ ಆಗ್ತದೆ. ಈ ಒಂದು ರೆಡಿ ಆದಂಥ ಸೂಕ್ಷ್ಮ ಜೀವಿಯ ಒಂದು ಪದಾರ್ಥವನ್ನು ನಾವು ಸಗಣಿ ಗೊಬ್ಬರ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ಈಗ ಸಗಣಿಯಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಈಪ್ ಹಾಕಿರ್ತಾರೆ. ಈಪನ್ನ ಮಾಡೋದಕ್ಕೆ 1 ಅಡಿ ಸಗಣಿ ಗೊಬ್ಬರನ ಹಾಕ್ಕೊಂಡು ಅದ್ರ ಮೇಲೆ 1 10 ಅಡಿ ಉದ್ದ 3 ಅಡಿ ಅಗಲ 1 ಅಡಿ ಎತ್ತರ ಒಂದು ಸಗಣಿನ ನಾವು ಒಂದು ನೆಲದಲ್ಲಿ ಸ್ಪ್ರೆಡ್ ಮಾಡಿ 20 ಲೀಟ್ರನ್ನ ಈ ಸೂಕ್ಷ್ಮ ಜೀವಿ ಅಣು ಏನು ಪ್ರಿಪೇರ್ ಆಗಿದೆ ಅದನ್ನು ಸ್ಪ್ರೇ ಮಾಡಬೇಕು. ಇದ್ರ ಮೇಲೆ ಇನ್ನೊಂದು ಲೇಯರು ಸಗಣಿನ ಹಾಕ್ಕೊಂಡು ಅದೇ ರೀತಿ 20 ಲೀಟ್ರ್ ಸ್ಪ್ರೇ ಮಾಡಿ ಈ ಥರ ಒಂದು ಲೇಯರು ಸಗಣಿ ಒಂದು ಲೇಯರು ನಮ್ಮ ಸೂಕ್ಷ್ಮ ಜೀವಿಗಳ ಪದಾರ್ಥವನ್ನು ಸ್ಪ್ರೇ ಮಾಡಿ ಒಂದು 20 ಟನ್ವರೆಗೂ 200 ಲೀಟ್ರ್ ಸೊಲ್ಯೂಷನಿಂದ 20 ಟನ್ ಸಗಣಿ ಗೊಬ್ಬರನ ಪ್ರಿಪೇರ್ ಮಾಡ್ಕೊಬೋದು. ಇದನ್ನು ಸ್ಪ್ರೇ ಮಾಡಿದ್ಮೇಲೆ 1 ತಿಂಗಳು ಹಂಗೆ ಬಿಡಬೇಕು. 1 ತಿಂಗಳು ಬಿಟ್ಟಾದಮೇಲೆ ಮಾಯಿಶ್ಚರ್ನ 60% ನೀರನ್ನ ಸ್ಪ್ರೇ ಮಾಡ್ಕೊಂಡು ಮೇಂಟೈನ್ ಮಾಡೋದ್ರಿಂದ ಒಂದೇ ತಿಂಗಳಲ್ಲಿ 30ರಿಂದ 45 ದಿವಸದೊಳಗಡೆ ಸಗಣಿ ಕಂಪ್ಲೀಟಾಗಿ ಡಿಕಂಪೋಸ್ ಆಗಿ ಬ್ರೌನ್ ಕಲರ್ ಪೌಡ್ರ್ ಆಗುತ್ತೆ ಮತ್ತು ಸ್ಮೆಲ್ ಇರೋದಿಲ್ಲ. ಮತ್ತು ಅದು ಕೈಯಲ್ಲಿ ಇಟ್ಕೊಂಡ್ರೆ ನುಣುಪಾಗಿ ಪೌಡ್ರ್ ಥರ ಇರುತ್ತೆ. ಆ ಪೌಡ್ರನ್ನ ಆ ಸಗಣಿ ಡಿಕಂಪೋಸ್ ಆಗಿರೋ ಸಗಣಿನ ನಾವು ಹೊಲದಲ್ಲಿ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚುತ್ತದೆ, ಕೀಟ ಬಾಧೆಗಳು ಇರೋದಿಲ್ಲ ಮತ್ತು ಬೆಳೆನೂ ಚೆನ್ನಾಗಿ ಬೆಳೀತದೆ. ಈ ಒಂದು ಟೆಕ್ನಾಲಜಿ ಎಲ್ಲ ರೈತರು ಅಳವಡಿಸ್ಕೊಂಡು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಬೆಳೆ ಬೆಳೆದ್ರೆ ಅವರಿಗೆ ಉಳಿತಾಯನೂ ಆಗುತ್ತೆ ಮತ್ತು ಬೆಳೆನೂ ಚೆನ್ನಾಗಿ ಬೆಳೀತದೆ. ರೈತ ಬಾಂಧವರು ತಾವೇ ಈ ಸೂಕ್ಷ್ಮಾಣುಜೀವಿಗಳ ದ್ರಾವಣವನ್ನು ತಯಾರಿಸಿಕೊಂಡು ಇದರಿಂದ ಕಾಂಪೋಸ್ಟ್ ಗೊಬ್ಬರವನ್ನು ಪಡೆಯುವುದರ ಜೊತೆಗೆ ಬೀಜೋಪಚಾರವನ್ನು ಸಹ ಮಾಡಬಹುದಾಗಿದೆ. ರೈತರು 1 ಕೆಜಿ ಬೀಜವನ್ನು 1 ಲೀಟರ್ ಸೂಕ್ಷ್ಮಾಣುಜೀವಿ ದ್ರಾವಣದಲ್ಲಿ ನೆನೆಸಿ 1 ಗಂಟೆ ನಂತರ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ ಬೀಜಗಳನ್ನು ಬಿತ್ತನೆ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಿ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ತಜ್ಞರು. 200 ಲೀಟ್ರದ್ದು ನೀರನ್ನ ತೊಗೊಂಡು 2 ಕೆಜಿ ಬೆಲ್ಲ ಹಾಕಿ ಇದೊಂದು ಬಾಟಲಿರೋ ಕಂಟೆಂಟನ್ನ ನಾವು ಹಾಕಿದ್ರೆ 1 ವಾರ ಅದನ್ನು ಮರದ ಕಡ್ಡಿ ತೊಗೊಂಡು ತಿರುಗಿಸ್ತಾ ಹೋದರೆ 1 ವಾರದಲ್ಲಿ ಆ ಸೂಕ್ಷ್ಮ ಜೀವಿ ಬೆಳೀತದೆ. ಈ ಬೆಳೆದಂಥ ಸೂಕ್ಷ್ಮ ಜೀವಿಯ
ಒಂದು ಸೊಲ್ಯೂಷನ್ನ ನಾವು ಬೀಜೋಪಚಾರಕ್ಕೆ ನಾವು ಉಪಯೋಗಿಸ್ಬೋದು. 1 kg ನಾವು ಸೀಡ್ಸ್ ತೊಗೊಂಡ್ರೆ 1 ಲೀಟ್ರ್ ಅಂತ ದ್ರಾವಣವನ್ನು ನಾವು ತೊಗೊಂಡು